ಬಹಳ ಪ್ರಾಚೀನ ಕಾಲದಲ್ಲಿ, ರಾಜರೂ ಇಲ್ಲದ ಯುಗದಲ್ಲಿ ಋಷಿಗಳೇ ಲೋಕವನ್ನು ನಡೆಸುತ್ತಿದ್ದರು. ಅವರಲ್ಲಿ ಒಬ್ಬ ಮಹಾನ್ ಋಷಿ, ಕಶ್ಯಪ ಋಷಿ, ಸೃಷ್ಟಿಯ ಮೂಲಸ್ತಂಭ. ಅವರ 2 ಪತ್ನಿಯರು, ಕದ್ರೂ ಮತ್ತು ವಿನಿತಾ, ಭವಿಷ್ಯವನ್ನು ಬದಲಿಸುವ ವಿಧಿಯೊಂದಿಗೆ ಅವರ ಮುಂದೆ ನಿಂತಿದ್ದರು. ಒಂದು ವರದಿಂದ ಅವರ ಜೀವನಗಳು ಸಂಪೂರ್ಣವಾಗಿ ಬದಲಾಗಲಿದ್ದವು. ಕದ್ರೂ 1000 ಅಂಡೆಗಳನ್ನು ಇಟ್ಟಳು, ಆದರೆ ವಿನಿತಾ ಕೇವಲ 2. ಆ ಅಂಡೆಗಳಿಂದ ಹುಟ್ಟಿದವು ಭಯಾನಕ ನಾಗಗಳು. ಆದರೆ ವಿನಿತಾ ಕಾಯುತ್ತಲೇ ಇತ್ತು. ವರ್ಷಗಳು, ದಶಕಗಳು. ತಾಳ್ಮೆ ಕಳೆದುಕೊಂಡು ಅವಳು ಒಂದು ಅಂಡೆ ಒಡೆದಳು. ಅದರ ಒಳಗಿಂದ ಹುಟ್ಟಿದನು ಅರುಣ, ಸೂರ್ಯನ ಕಡೆ ಹಾರಿದನು. ಒಂದು ದಿನ ಅವರು ಕಂಡರು ದಿವ್ಯ ಕುದುರೆ, ಉಚ್ಚೈಶ್ರವಸ್. ಆದರೆ ಮೋಸ ನಡೆಯಿತು, ಸತ್ಯವು ಮಸುಕಾಯಿತು. ವಿನಿತಾ ಸೋತು ದಾಸಿಯಾಗಿ ಬಿಟ್ಟಳು. ಆ ನಂತರ ಆ ಕ್ಷಣ ಬಂತು, ಲೋಕವನ್ನು ಕಂಪಿಸಿದ ಕ್ಷಣ.